ಆಲ್ಮೋಸ್ಟ್ ನನ್ನ 90% ಆಫ್ ವ್ಲಾಗ್ಗಳಲ್ಲಿ ನೀವು ನನಗೆ ಕೇಳಿರೋ ಕ್ವಶನ್ ಅಂದ್ರೆ ನಿಮ್ದು ಲವ್ ಮ್ಯಾರೇಜಾ, ಹಾಗಿದ್ರೆ ನಿಮ್ ಲವ್ ಸ್ಟೋರಿ ಹೇಳಿ, ನಿಮ್ಮ ಅಪ್ಪ ಅಮ್ಮನ ವ್ಲಾಗ್ ಅಲ್ಲಿ ತೋರಿಸಿ ಅಂತಾನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ಕುಕಿಂಗ್ ಜೊತೆ ನೀವು ಕೇಳಿರೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ತೀನಿ. ಕಾಮನ್ ಆಗಿ ಕೇಳಿರೋ ಕ್ವಶನ್ಗಳಂದ್ರೆ ಈ ಮೂರು, ಹಾಗೇನೆ ನಿಮ್ದು ಯಾವ ಊರು ಅಂತಾನು ಕೇಳಿರ್ತೀರಾ. ನಾನು ಆಲ್ರೆಡಿ ಸುಮಾರು ಸಲ ಮೆನ್ಷನ್ ಮಾಡಿ ಹೇಳಿದೀನಿ ನಮ್ದು ತಿಪ್ಟೂರ್ ಅಂತ. ಹಾಗೆ ನಿಮ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತಾನು ಕೇಳಿದ್ದೀರಾ, ಅದಕ್ಕೂ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಸಮ್ ಟೈಮ್ಸ್ ನಮ್ದು ಲವ್ ಮ್ಯಾರೇಜನೇ, ಆದ್ರೆ ನಮ್ಮ ಮನೆಯವ್ರ ಕಡೆಯವರು ಅರೇಂಜ್ ಮ್ಯಾರೇಜ್ ತರನೇ ಮದ್ವೆ ಮಾಡ್ಕೊಂಡ್ರು, ಯಾವ್ದಕ್ಕೂ ಏನ್ ಕೊರತೆ ಇರ್ಲಿಲ್ಲ ನಮ್ಮ ಮದ್ವೆಲಿ. ಹಾಗೆ ನೀವು ಆಲ್ರೆಡಿ ನನ್ನ ಮ್ಯಾರೇಜ್ ಪಿಕ್ಸ್ ಗಳನ್ನ ನೋಡಿದೀರಾ ಅಂತಾನು ಅನ್ಕೋತೀನಿ. ಇನ್ನ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಆಸೆ ಇದೆಯೋ ಲವ್ ಸ್ಟೋರಿ ಕೇಳೋದಕ್ಕೆ, ಅಷ್ಟೇ ಕ್ಯೂರಿಯಾಸಿಟಿ ನಮಗೂ ಇದೆ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ನಾನು ಒಂದು ವ್ಲಾಗ್ ಅಲ್ಲಿ ಹೇಳಿದ್ದೆ, ಇನ್ಸ್ಟಾದಲ್ಲಿ 100K ಹಾಗೆ ಯೂಟ್ಯೂಬ್ ಅಲ್ಲಿ 50K ಆದಾಗ ಲವ್ ಸ್ಟೋರಿ ವ್ಲಾಗ್ ಶೇರ್ ಮಾಡ್ಕೋತೀನಿ ಅಂತ. ಅದನ್ನ ಹೊರತುಪಡಿಸು ಕೂಡ ನಮ್ಗೆ ಸಮ್ ರೀಸನ್ಸ್ ಗಳಿದೆ. ಫಸ್ಟ್ ರೀಸನ್ ಏನಪ್ಪಾ ಅಂದ್ರೆ, ನಮ್ಗೆ ನಮ್ಮ ಲವ್ ಸ್ಟೋರಿನ ನೀಟಾಗಿ ನರೇಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಲವ್ಗೆ 9th ಇಯರ್ ರನ್ನಿಂಗ್ ಅಂತ ಆಲ್ರೆಡಿ ಹೇಳಿದ್ದೆ. ಸಮ್ ಇನ್ಸಿಡೆಂಟ್ ಗಳು ನಮಗೂ ಸ್ವಲ್ಪ ಮರ್ತಂಗ್ ಆಗಿದೆ, ಅದನ್ನು ಸ್ವಲ್ಪ ರೀಕಲೆಕ್ಟ್ ಮಾಡ್ಕೋಬೇಕು. ಇನ್ನ ಸೆಕೆಂಡ್ ಬಿಗ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಮ್ಮ ಮನೆಯವ್ರನ್ನ 1-2 ಅವರ್ ಯಾವುದೇ ಫೋನ್ ಕಾಲ್ ಇಲ್ದಲೆ ಒಂದೇ ಕಡೆ ಕೂರ್ಸೋದಿದೆಯಲ್ಲ, ಅದು ದೊಡ್ಡ ಪ್ರಾಬ್ಲಮ್ ನನಗೆ. ಲವ್ ಸ್ಟೋರಿ ಇಂದ್ಮೇಲೆ ಇಬ್ರು ನಮ್ಮ ಮೆಮೊರೀಸ್ ಗಳನ್ನ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ಖಂಡಿತವಾಗ್ಲೂ ಲವ್ ಸ್ಟೋರಿ ವ್ಲಾಗ್ ಮಾಡೇ ಮಾಡ್ತೀನಿ. ಇನ್ನ ಥರ್ಡ್ ಕ್ವಶನ್ ಯಾವಾಗ್ಲೂ ಕೇಳೋದು, ನಿಮ್ಮ ಅಪ್ಪ ಅಮ್ಮ ಎಲ್ಲಿ, ಅವ್ರನ್ನ ವ್ಲಾಗ್ ಅಲ್ಲಿ ಯಾಕೆ ತೋರಿಸ್ತಾ ಇಲ್ಲ, ನಿಮ್ ಫ್ಯಾಮಿಲಿ ತೋರಿಸಿ ಅಂತ. ಆಲ್ರೆಡಿ ನಮ್ಮ ಮನೆಯವ್ರ ಕಡೆ ಫ್ಯಾಮಿಲಿನ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇನ್ನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳೋ ಹಂಗಿದ್ರೆ ಇಷ್ಟೊಳಗಡೆ ನಾನು ಹೇಳ್ತಾ ಇದ್ದೆ. ನಾನೇ ಒಂದು ಕನ್ಕ್ಲೂಷನ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಅದು ತಪ್ಪಾಗುತ್ತೆ. ತೋರ್ಸೋ ಟೈಮು ಹಾಗೆ ಹೇಳೋ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೆಸಿಟೇಟ್ ಮಾಡ್ಕೊಳ್ದಲೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಹಾಗೆ ಇದೇ ರೀತಿ ಪ್ರೀತಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.